Welcome back, students. Let us work out one more problem on leverages. See the question on the screen. Compare two companies in terms of its financial operating leverages and combined leverage. So, ನಮಗಿಲ್ಲಿ ಎರಡು ಫರ್ಮ್ಸನ್ನು ಕೊಟ್ಟಿದ್ದಾರೆ. ದಟ್ ಮೀನ್ಸ್ ಟೂ ಡಿಫರೆಂಟ್ ಬಿಸ್ನೆಸಸ್ ಆರ್ ಗಿವನ್ ಫಾರ್ ಅಸ್, ಫರ್ಮ್ ಎ ಮತ್ತು ಫರ್ಮ್ ಬಿ. ಸೊ ಈ ಎರಡೂ ಫರ್ಮ್ಸ್ಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ವಿತ್ ದ ಹೆಲ್ಪ್ ಆಫ್ ದಿಸ್ ಇನ್ಫಾರ್ಮೇಷನ್ ವಿ ಆರ್ ಸಪೋಸ್ ಟು ಕ್ಯಾಲ್ಕುಲೇಟ್ all the three averages, that is financial leverage, operating leverage and combined leverage. So let us see the given information first. ಏನೇನು ಕೊಟ್ಟಿದ್ದಾರೆ? ಸೇಲ್ಸ್ ಫರ್ಮ್ ಎ 20 lakhs, ಫರ್ಮ್ ಬಿ 30 lakhs. ಓಕೆ. ವೇರಿಯಬಲ್ ಕಾಸ್ಟ್ 40% ಆಫ್ ಸೇಲ್ಸ್ ಇನ್ ಫರ್ಮ್ ಎ. ವೇರಿಯಬಲ್ ಕಾಸ್ಟನ್ನು ಒಂದು ಅಮೌಂಟ್ ಆಗಿ ಕೊಟ್ಟಿಲ್ಲ. ಇನ್ಸ್ಟೆಡ್ ದೇ ಹ್ಯಾವ್ ಗಿವನ್ ಆಸ್ ಎ ಪರ್ಸಂಟೇಜ್ ಆಫ್ ಸೇಲ್ಸ್, ಅಂದರೆ ಸೇಲ್ಸಿನ ಒಂದು ಪರ್ಸಂಟೇಜ್ ಆಗಿ ಕೊಟ್ಟಿದ್ದಾರೆ. ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಲೈಕ್ ಹಿಯರ್ ವೇರಿಯಬಲ್ ಕಾಸ್ಟ್ 40% ಆಫ್ ಸೇಲ್ಸ್ ಅಂದರೆ ಫರ್ಮ್ ಎದಲ್ಲಿ 20 lakhs ನಿಮಗೆ ಸೇಲ್ಸ್ ಇದೆ. ಸೊ ವೇರಿಯಬಲ್ ಕಾಸ್ಟ್ ಬಂದು 40% ಅಂದರೆ ಇಂಟು 40 ಡಿವೈಡೆಡ್ ಬೈ 100. ದಟ್ ಮೀನ್ಸ್ ಇಟ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ 20 lakhs ಅಂದರೆ ನಿಮಗೆ ಎಷ್ಟಾಗುತ್ತೆ? 8 lakhs ವಿಲ್ ಬಿ ಯುವರ್ ವೇರಿಯಬಲ್ ಕಾಸ್ಟ್. ದಟ್ ಮೀನ್ಸ್ ನೋಡಿ 20,000 ಇಂಟು 40, ದಟ್ ವಿಲ್ ಬಿ 8 lakhs. ಸೊ ಇನ್ ದ ಕೇಸ್ ಆಫ್ ಫರ್ಮ್ ಬಿ 30 lakhs ಕೊಟ್ಟಿದ್ದಾರೆ ಸೇಲ್ಸು. 30 lakhsಲ್ಲಿ ನಿಮಗೆ ವೇರಿಯಬಲ್ ಕಾಸ್ಟ್ ಬಂದು 30%. ಪರ್ಸೆಂಟ್ ಮೀನ್ಸ್ ಆಲ್ವೇಸ್ 100. ನಿಮಗೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಿದೆ. ದೇರ್ ಫೋರ್, ಸೊ ಇಫ್ ಯು ಕ್ಯಾಲ್ಕುಲೇಟ್ ದಿಸ್, you will have 3 lakhs into 3, that is 9 lakhs ಆಗುತ್ತೆ. ಸೊ ವೇರಿಯಬಲ್ ಕಾಸ್ಟನ್ನು ಕ್ಯಾಲ್ಕುಲೇಟ್ ಮಾಡೋದು ವೆರಿ ಸಿಂಪಲ್. ಇಟ್ ಈಸ್ ಗಿವನ್ ಆಸ್ ಅ ಪರ್ಸಂಟೇಜ್. ಸೇಲ್ಸಿನ ಮೇಲೆ ಅಷ್ಟು ಪರ್ಸಂಟೇಜ್ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಟ್ರೆ ನಿಮಗೆ ವೇರಿಯಬಲ್ ಕಾಸ್ಟ್ ಸಿಕ್ಬಿಡುತ್ತೆ. ಗುಡ್. ದೆನ್ ಫಿಕ್ಸೆಡ್ ಕಾಸ್ಟು ಅಮೌಂಟು ಕೊಟ್ಟಿದ್ದಾರೆ 5 lakhs 7 lakhs. ಆಮೇಲೆ ಸರ್ ಫಿಕ್ಸೆಡ್ ಕಾಸ್ಟು ಎಲ್ಲ ಸೇಮ್ ಇರಬೇಕಲ್ಲ ಸರ್? ಇದು ಒಂದೇ ಕಂಪನಿ ಅಲ್ಲ, ಎರಡು ಕಂಪನೀಸು. ಫರ್ಮ್ ಎ ಬೇರೆ, ಫರ್ಮ್ ಬಿ ಬೇರೆ. ಹಾಗಾಗಿ 2 ಡಿಫ್ರೆಂಟ್ ಫಿಕ್ಸೆಡ್ ಕಾಸ್ಟ್ಸ್ ಇರುತ್ತೆ. ಒಂದೇ ಕಂಪನಿಯಲ್ಲಾದರೆ ಫಿಕ್ಸೆಡ್ ಕಾಸ್ಟು ಎಲ್ಲ ಕೆಪಾಸಿಟೀಸ್ಗೂ ಸೇಮ್ ಇರುತ್ತೆ. ಬಟ್ ಇಲ್ಲಿ ನಾವು ಫರ್ಮ್ ಎ, ಫರ್ಮ್ ಬಿ ಅಂತ ಎರಡು ಡಿಫ್ರೆಂಟ್ ಫರ್ಮ್ಸನ್ನು ತೊಗೊಂಡಿದ್ದೀವಲ್ಲ, ಹಾಗಾಗಿ ನಮಗೆ ಫಿಕ್ಸೆಡ್ ಕಾಸ್ಟ್ಸ್ ಇಲ್ಲಿ ಡಿಫ್ರೆಂಟ್ ಇರುತ್ತೆ. ನಾವು ಇಂಟರೆಸ್ಟು ಫರ್ಮ್ ಎ ಅಲ್ಲಿ 1 lakh rupees, ಫರ್ಮ್ ಬಿ ಅಲ್ಲಿ 1,25,000 rupees ಡೈರೆಕ್ಟ್ಲಿ ಗಿವನ್. ಸೊ ವಿತ್ ದಿಸ್ ಇನ್ಫಾರ್ಮೇಷನ್ ನಾವೀಗ ಲೇವರೇಜಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಲೆಟ್ ಅಸ್ ಗೋ ಟು ದಿ ಆನ್ಸರ್ ಪಾರ್ಟ್. ಸೊ ವಿ ಆರ್ ಪ್ರಿಪೇರಿಂಗ್ ಎ ಸ್ಮಾಲ್ ಇನ್ಕಮ್ ಸ್ಟೇಟ್ಮೆಂಟ್ ಫಾರ್ ದಿ ಪರ್ಪಸ್ ಆಫ್ ಕ್ಯಾಲ್ಕುಲೇಟಿಂಗ್ ಆಪರೇಟಿಂಗ್ ಲಿವರೇಜ್, ಫೈನಾನ್ಸ್ ಲಿವರೇಜ್ ಆ್ಯಂಡ್ ಕಂಬೈನ್ಡ್ ಲಿವರೇಜ್. ಸೊ ನಿಮಗೆ 3 ಕಾಲಮ್ಸ್ ಇರಲಿ ನಿಮ್ಮ ಆನ್ಸರ್ ಟೇಬಲಲ್ಲಿ. ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಒಂದು ಪರ್ಟಿಕ್ಯುಲರ್ಸ್, ಇನ್ನೊಂದು ಫರ್ಮ್ ಎ ಅಮೌಂಟ್, ಫರ್ಮ್ ಬಿ ಅಮೌಂಟ್. ನಾವು ಸೊ ಅವ್ರ ಇನ್ಕಮ್ ಸ್ಟೇಟ್ಮೆಂಟ್ ಫಾರ್ಮ್ಯಾಟ್ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ವಿಲ್ ಬಿಗಿನ್ ವಿತ್ ಸೇಲ್ಸ್. ಸೇಲ್ಸ್ ಫಾರ್ ಫರ್ಮ್ ಎ, ಫರ್ಮ್ ಬಿ ಕ್ವಶನಲ್ಲಿ ಕೊಟ್ಟಿದ್ದಾರೆ 20 lakhs 30 lakhs ಡೈರೆಕ್ಟ್ಲಿ ಗಿವನ್ ಇನ್ ದ ಕ್ವಶನ್. ನಾವೇನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಇಟ್ ಹ್ಯಾಸ್ ಬೀನ್ ಡೈರೆಕ್ಟ್ಲಿ ಗಿವನ್ ಇನ್ ದ ಕ್ವಶನ್ ಆಸ್ 20 lakhs ಆ್ಯಂಡ್ 30 lakhs. ನಾವು ಲೆಸ್ ವೇರಿಯಬಲ್ ಕಾಸ್ಟ್. ವೇರಿಯಬಲ್ ಕಾಸ್ಟನ್ನು ಹ್ಯಾಕ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಾನು ನಿಮಗೆ ಹೇಳಿದೆ. ಇಲ್ಲಿ ಕ್ವಶನಲ್ಲಿ ನೋಡಿ, ಫರ್ಮ್ ಎದಲ್ಲಿ 20 lakhs ಸೇಲ್ಸ್ ಇದೆ, ಅದರಲ್ಲಿ 40% ವೇರಿಯಬಲ್ ಕಾಸ್ಟು, ಅಂದರೆ 20 lakhs ಇಂಟು 40/100, ದಟ್ ಈಸ್ 8 lakhs. ಸೊ ಫರ್ಮ್ ಬಿಗೆ ಬಂದಾಗ 30 lakhs ಸೇಲ್ಸ್ ಇದೆ, ವೇರಿಯಬಲ್ ಕಾಸ್ಟು 30% ಆಫ್ ಸೇಲ್ಸು. ದಟ್ ಮೀನ್ಸ್ 30 lakhs ಇಂಟು 30 ಡಿವೈಡೆಡ್ ಬೈ 100 ಮಾಡಿದ್ರೆ ನಿಮಗೆ 9 lakhs ಬರಬೇಕು. ಸೊ ಆ ಥರ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ವೇರಿಯಬಲ್ ಕಾಸ್ಟು 8 lakhs ಫಾರ್ ಫರ್ಮ್ ಎ ಆ್ಯಂಡ್ 9 lakhs ಫಾರ್ ಫರ್ಮ್ ಬಿ. ಸೊ ಸೇಲ್ಸ್ ಬರೆದಿದ್ದೀವಿ, ವೇರಿಯಬಲ್ ಕಾಸ್ಟ್ ಬರೆದಿದ್ದೀವಿ. ಈಗ ಸೇಲ್ಸಿಂದ ವೇರಿಯಬಲ್ ಕಾಸ್ಟನ್ನು ಸಬ್ಸ್ಟ್ರಾಕ್ಟ್ ಮಾಡಿ, ಲೆಸ್ ಮಾಡಿ. ಸೊ ನೋಡಿ ಅಲ್ಲಿ ಲೆಸ್ ಅಂತಲೇ ಬರೆದಿದ್ದೀವಿ ನಾವು. ಸೊ ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್. ವೆನ್ ಯು ಸಬ್ಟ್ರಾಕ್ಟ್ ದಿಸ್ 20 lakhs ಮೈನಸ್ 8 lakhs ನಿಮಗೆ 12 lakhs ಬರುತ್ತೆ. 30 lakhs minus 9 lakhs ಮಾಡಿದಾಗ 21 lakhs. So what is this? This is contribution. When you subtract variable cost from sales, you will get the answer known as contribution.
that is the contribution of sales towards meeting fixed expenses and profit. That's why the name is called as contribution. So always remember the formula: contribution equals to sales minus variable cost. Sales minus variable cost is contribution. Now, so ಈಗ contribution ಬಂತು. After contribution, next step in our income statement is less fixed cost. Fixed cost they have given in the question itself directly. For firm A it is 5 lakhs and for firm B it is 7 lakhs. So firm A ದಲ್ಲಿ 5 lakhs ಬರೀರಿ, ಫರ್ಮ್ ಬಿ 7 ಲ್ಯಾಕ್ಸು ಕ್ವಶನಲ್ಲೇ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವೇನು ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ತೊಗೊಂಡು ಬಂದು ಕಾಂಟ್ರಿಬ್ಯೂಷನ್ ಆದಮೇಲೆ ಲೆಸ್ ಫಿಕ್ಸಡ್ ಕಾಸ್ಟ್ ಅಂತ ಹೇಳಿ 5 ಲ್ಯಾಕ್ಸ್ 7 ಲ್ಯಾಕ್ಸ್ ಬರೆದ್ಬಿಟ್ಟಿದ್ದೀವಿ. ಬರೆದಿದ್ದಾದ್ಮೇಲೆ ಏನಪ್ಪ ನೆಕ್ಸ್ಟ್ ಸ್ಟೆಪ್ಪು ಅಂದರೆ ಲೆಸ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. ಕಾಂಟ್ರಿಬ್ಯೂಷನಿಂದ ಫಿಕ್ಸಡ್ ಕಾಸ್ಟನ್ನು ಲೆಸ್ ಮಾಡಬೇಕು. ಸೊ 12 ಲ್ಯಾಕ್ಸ್ ಮೈನಸ್ 5 ಲ್ಯಾಕ್ಸ್ ಈಸ್ 7 ಲ್ಯಾಕ್ಸ್. ದೆನ್ 21 ಮೈನಸ್ 7 14 ಲ್ಯಾಕ್ಸ್. ಸೊ ಕಾಂಟ್ರಿಬ್ಯೂಷನಲ್ಲಿ ಫಿಕ್ಸಡ್ ಕಾಸ್ಟನ್ನು ಲೆಸ್ ಮಾಡಿದ್ದಾದ್ಮೇಲೆ ಬರುವಂಥ ಆನ್ಸರ್ ಏನು ನಮಗೆ? EBIT, ಅರ್ನಿಂಗ್ಸ್ ಬಿಫೋರ್ ಇಂಟರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಆಲ್ವೇಸ್ ಯು ಶುಡ್ ರಿಮೆಂಬರ್ ದಟ್. EBIT, ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಎಲ್ಲಿ ಬರುತ್ತಿದು? ಕಾಂಟ್ರಿಬ್ಯೂಷನಿಂದ ಫಿಕ್ಸಡ್ ಕಾಸ್ಟನ್ನು ಲೆಸ್ ಮಾಡಿದ್ರೆ ಬರುತ್ತೆ EBIT. ಇದನ್ನೇ ಆಪರೇಟಿಂಗ್ ಪ್ರಾಫಿಟ್ ಅಂತಲೂ ಕರಿತೀವಿ. EBIT ಈಸ್ ಆಲ್ಸೋ ಕಾಲ್ಡ್ ಆಸ್ ಆಪರೇಟಿಂಗ್ ಪ್ರಾಫಿಟ್. ಸೊ EBIT ಬಂತು ನಮಗೆ 7 ಲ್ಯಾಕ್ 14 ಲ್ಯಾಕ್ಸ್. ಇದು ಬಂದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಇನ್ಕಮ್ ಸ್ಟೇಟ್ಮೆಂಟಲ್ಲಿ? ಲೆಸ್, ಅಗೈನ್ ಎಲ್ಲ ಸಬ್ಟ್ರಾಕ್ಟ್ ಮಾಡ್ತಾನೆ ಹೋಗ್ತಾ ಇದ್ದೀವಿ, ಲೆಸ್ ಇಂಟರೆಸ್ಟ್. ಇಂಟ್ರೆಸ್ಟ್ ಆನ್ ಲೋನ್, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಓವರ್ ಡ್ರಾಫ್ಟ್, ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸ್. ಈ ಇಂಟ್ರೆಸ್ಟ್ ಎಲ್ಲಿದೆ ಸರ್? ಅಗೈನ್ ಗಿವನ್ ಇನ್ ದ ಕ್ವಶನ್. ನೋಡಿ ಕ್ವಶನಲ್ಲೇ ಮೆನ್ಷನ್ ಮಾಡಿದ್ದಾರೆ. ಫರ್ಮ್ ಎಗೆ 1 lakh rupees and for firm B it is 1,25,000 rupees. So exactly bring that and write it here. 1 lakh rupees for firm A and 1,25,000 rupees for firm B interest. ಸೊ ಈಗ ಬರೆದ್ಮೇಲೆ ಏನು ಮಾಡಬೇಕು? ಅಗೈನ್ ಲೆಸ್ ಮಾಡಿ. EBITಯಲ್ಲಿ ಇಂಟ್ರೆಸ್ಟನ್ನು ಲೆಸ್ ಮಾಡಿ. ಸೊ 7 lakhs minus 1 lakhs you will get 6 lakhs. Then 14 lakhs minus 1,25,000 you should get 12,75,000. So what is this? EBITನಲ್ಲಿ ಇಂಟ್ರೆಸ್ಟನ್ನು ಲೆಸ್ ಮಾಡಿದ್ದೀವಿ. ನೋಡಿ EBIT, ಅದರಲ್ಲಿ ಐ ತೆಗೆದುಬಿಡ್ತಾ ಇದ್ದೀವಿ ಅಂತಂದರೆ ಇರೋದೇನು? EBT. I stands for interest. When you are removing interest, the leftover, the balance is EBT. EBT. What is EBT? Earnings before tax. Earnings before tax. ಸೊ ಇದು ನಮ್ಗೆ ಬೇಕಾಗಿರೋ ಫೈನಲ್ ಆನ್ಸರು. ಅಲ್ಲಿಗೆ ಇನ್ಕಮ್ ಸ್ಟೇಟ್ಮೆಂಟ್ ಮುಗಿಯುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡ್ತಾ ಇದ್ವಿ? ವಿ ಆರ್ ಟ್ರೈಂಗ್ ಟು ಕ್ಯಾಲ್ಕುಲೇಟ್ ದ ಲೀವರೇಜಸ್ ಹಿಯರ್ ಇಟ್ ಸೆಲ್ಫ್. ಮೊದಲನೇದು ನಂಬರ್ 1, ಆಪರೇಟಿಂಗ್ ಲೀವರೇಜ್. So you know the formula for operating leverage, that is C by EBIT. C stands for contribution. C andre ಏನು? Contribution. Contribution divided by earnings before interest and tax. So ಒಂದೊಂದು ಫರ್ಮ್ಗೆ ಸಪ್ರೇಟ್ ಆಗಿ, ಫರ್ಮ್ ಎಗೆ ನಿಮಗೆ ಕಾಂಟ್ರಿಬ್ಯೂಷನ್ ಎಷ್ಟಿದೆ ನೋಡಿ? 12 lakhs. ಸೊ 12 lakhs divided by EBIT, that is 7 lakhs. So ಫರ್ಮ್ ಎ ಆಪರೇಟಿಂಗ್ ಲಿವರೇಜ್ 12 lakhs divided by 7 lakhs. ಇಫ್ ಯು ಡಿವೈಡ್ ಮಾಡಿಕೊಂಡ್ರೆ ನಿಮಗೆ 1.71. 1.71 is the operating leverage for firm A. In the same manner, do it for firm B also. Contribution divided by EBIT. Firm B ಅಲ್ಲಿ ಕಾಂಟ್ರಿಬ್ಯೂಷನ್ ಎಷ್ಟಿದೆ ನೋಡಿ? 21 lakhs divided by EBIT 14 lakhs. So 21 lakhs divided by 14 lakhs. ಡಿವೈಡ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ 1.5. ದಟ್ ಈಸ್ ಯುವರ್ ಆಪರೇಟಿಂಗ್ ಲಿವರೇಜ್. ಸೊ ಒಂದು ಲಿವರೇಜ್ ಆಯಿತು, ಆಪರೇಟಿಂಗ್ ಲಿವರೇಜ್ ಮಾಡಿದ್ವಿ. ಆನ್ಸರು ಫರ್ಮ್ ಎಗೆ 1.71, ಫರ್ಮ್ ಬಿಗೆ 1.5. ದೆನ್ ಫಿನಾನ್ಷಿಯಲ್ ಲಿವರೇಜ್ ಎರಡನೇದು, ನಂಬರ್ 2 FL ಫಿನಾನ್ಷಿಯಲ್ ಲಿವರೇಜ್. ಅದಕ್ಕೇನು ಫಾರ್ಮುಲಾ? EBIT divided by EBT, earnings before interest and tax divided by earnings before tax. So for the firm A it is EBIT is 7 lakhs divided by EBT is 6 lakhs. So divide ಮಾಡ್ಕೊಳ್ಳಿ. 7 lakhs divided by 6 lakhs you should get 1.17 times. That is financial leverage of firm A. Then coming to firm B, 14 lakhs divided by 12,75,000. EBIT 14 ಇದೆ, divided by EBT 12,75,000. If you solve you will get 1.10 times. Then ಸೊ ಎರಡನೇದು ಮುಗೀತು. ಲಾಸ್ಟ್ ಒನ್ ಕಂಬೈನ್ಡ್ ಲಿವರೇಜ್.
The formula you know very well. Operating leverage into financial leverage. ಈಗ ಆಲ್ರೆಡಿ ನಾವು ಆಪರೇಟಿಂಗ್ ಮತ್ತು ಫೈನಾನ್ಷಿಯಲ್ ಲಿವರೇಜಸ್ ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ಲ, ಜಸ್ಟ್ ಮಲ್ಟಿಪ್ಲೈ ಆಪರೇಟಿಂಗ್ ಲಿವರೇಜ್ ಆ್ಯಂಡ್ ಫೈನಾನ್ಷಿಯಲ್ ಲಿವರೇಜ್. ದಿ ಆನ್ಸರ್ ಈಸ್ combined leverage. In the case of firm A, 1.71 into 1.17, so that you will get 2. 1.71 into 1.17, 2 times combined leverage. And in firm E, B, it is operating bandu 1.5 and finance bandu 1.10. Therefore, 1.5 into 1.10, you will get 1.65. 1.65 is the combined leverage. So we calculated leverages, all the three leverages for both the firms. Now what do we understand by calculating this? ಇದರಿಂದ ನಮಗೆ ಏನು ಅರ್ಥ ಆಗುತ್ತೆ? ಆಪರೇಟಿಂಗ್ ಲಿವರೇಜ್ ತಗೊಳ್ಳಿ, ಫರ್ಮ್ ಎ ಮತ್ತು ಫರ್ಮ್ ಬಿ ಅನ್ನು ಕಂಪೇರ್ ಮಾಡಿ ನೋಡಿ. ಫರ್ಮ್ ಎಗೆ ಆಪರೇಟಿಂಗ್ ಲಿವರೇಜ್ ಜಾಸ್ತಿ ಇದೆ, ಅಂದರೆ ಫರ್ಮ್ ಎ ಈಸ್ ಇನ್ ಎ ಬೆಟರ್ ಪೊಸಿಷನ್ ಇನ್ ರಿಲೇಟಿಂಗ್ ಟು ಆಪರೇಟಿಂಗ್ ಲಿವರೇಜ್. ಯಾಕೆ ಅಂತಂದರೆ ಅದಕ್ಕೆ ಹೆಚ್ಚಿಗೆ ಇದೆ 1.71. ಆಪರೇಟಿಂಗ್ ಲಿವರೇಜ್ ಜಾಸ್ತಿ ಇರೋದ್ರಿಂದ ಫರ್ಮ್ ಎಗೆ ಒಂದು ಅಡ್ವಾಂಟೇಜ್ ಇದೆ. ಫಿನಾನ್ಷಿಯಲ್ ಲಿವರೇಜ್ ಬಂದಾಗ ಅಗೈನ್ ಫರ್ಮ್ ಎ ಈಸ್ ಹ್ಯಾವಿಂಗ್ 1.17, ಫರ್ಮ್ ಬಿ ಈಸ್ ಹ್ಯಾವಿಂಗ್ 1.10. ಸೊ 0.07 ಫರ್ಮ್ ಎಗೆ ಜಾಸ್ತಿ ಇರೋದ್ರಿಂದ ಫೈನಾನ್ಷಿಯಲ್ ಲಿವರೇಜಲ್ಲೂ ಕೂಡ ಫರ್ಮ್ ಎ ಈಸ್ ಇನ್ ಎ ಬೆಟರ್ ಪೊಸಿಷನ್. ಆ್ಯಂಡ್ combined also, if you take, firm A is having 2 times of combined leverage, but firm B is having 1.65 times only. Hence, in all the 3 types of leverages, firm A is in better position. ಒಳ್ಳೆ ಎಫಿಷಿಯೆಂಟ್ ಆಗಿ, ಎಫೆಕ್ಟಿವ್ ಆಗಿ, ಪ್ರಾಫಿಟಬಿಲಿಟಿ ಆಗಿ ವರ್ಕ್ ಆಗ್ತಾ ಇದೆ ಫರ್ಮ್ ಎ ಅನ್ನೋದು ನಮ್ಗೆ ಇದರಿಂದ ಗೊತ್ತಾಗುತ್ತೆ.